ಹಾಲಿನ ಬೆಳಕು ನಿರ್ಮಾದಿಂದ ಬಂತು ಬಂದಾದ ಭಕ್ತಿಗೆ ಸರಸರ ಬೇರುವುದೆಂದು. ತಾಯಿಗೆ ಮಗ ಕೇಳ್ತಾನ, ತಾಯಿ 2 ದಿವಸ ಊಟ ಯಾಕೆ ಮಾಡಿಲ್ಲ ಕೇಳ್ತಾನ. ನಿನಗೆ ಯಾರು ಅಂದಾರನ ತಾಯಿ ಈ ಸದ್ಯ ಹೇಳ ನಾನು ಮುಂದೆ ಹೇಳ್ತಾನ. ತಾಯಿ ಅತ್ತ ಮಗನೇ ನನಗೆ ಯಾರೇ ಏನೂ ಅಂದಿಲ್ಲ, ಆರಾಮಿಲ್ಲ ಆಗೈತಿ, ಅದಕ್ಕೆ ಹಸುವಾಗಿಲ್ಲ, ಊಟ ಮಾಡಿಲ್ಲತ್ತ ತಾಯಿ ಮಗನಿಗೆ ಹೇಳ್ತಾಳ. ಹಂಗಾದ್ರೆ ತಾಯಿ ದವಾಖಾನಿಗೆ ಹೋಗೋಣ ನಡಿ, ಈಗ ತಕ್ಷಣ ದವಾಖಾನಿಗೆ ತೋರ್ಸ್ಕೊಂಡ್ ಬರೋ ನಡಿ ಅಂತ ಮಗ ತಾಯಿ ಹೇಳ್ತಾನ. ದವಾಖಾನಿಗೆ ಹೋತಾರು. ಮಗ ಹೇಳ್ತಾನ ಡಾಕ್ಟರ್ಕ, ಡಾಕ್ಟರ್ ಸಾಹೇಬ್ರ ನಮ್ಮ ತಾಯಿಗೆ ಬೇಕಾದಷ್ಟು ಖರ್ಚಾಗಲಿ, ನಮ್ಮ ತಾಯಿಗೆ ಆರಾಮಾಗಬೇಕಂತೇಳಿ ಮಗ ಹೇಳ್ತಾನ. ತಾಯಿ ಹೇಳ್ತಾಳು ಡಾಕ್ಟರ್ಗ, ಡಾಕ್ಟರ್ ಸಾಹೇಬ್ರ ನಿಮ್ ಕೈ ಮುಗಿತ ನನ್ನ ಮಗನಿಗೆ ಹೇಳ್ಬೇಡ್ರಿ, ನಮ್ದು ರೋಗ ರೊಕ್ಕ ಭಾಳ ಖರ್ಚಾಗ್ತಾವ್ರಿ. ಡಾಕ್ಟರ್ ಸಾಹೇಬ್ರ ರೊಕ್ಕ ಭಾಳ ಖರ್ಚಾಗ್ತಾವ್ರಿ, ನಾವು ದುಡ್ಕೊಂತಿನವ್ರಿ ಸಾಹೇಬ್ರ, ದುಡ್ಕೊಂತಿನವ್ರಿ, ನನ್ನ ಮಗನಿಗೆ ಹೇಳ್ಬೇಡ್ರಿ, ನಿಮ್ ಕೈ ಮುಗಿತೀನಿ ಅಂತೇಳಿ ತಾಯಿ ಹೇಳ್ತಾಳು. ಇರಾಮೊಬ್ಬ ನನ್ನ ಮಗ ಅದನ್ರಿ ಡಾಕ್ಟರ್ ಸಾಹೇಬ್ರ, 3 ಲಕ್ಷ 4 ಲಕ್ಷ ಎಲ್ಲಿ ರೊಕ್ಕ ಹಾಕಬೇಕ್ರಿ ನನ್ನ ಮಗ ಅಂತೇಳಿ ತಾಯಿ ಹೇಳ್ತಾಳು. ಅದ್ರ ಮಗ ಏನಂತಾನ, ಡಾಕ್ಟರ್ ಸಾಹೇಬ್ ಹೋಗಿ ಹೇಳ್ತಾನ, ಡಾಕ್ಟರ್ ಸಾಹೇಬ್ ಹೋಗಿ ಹೇಳ್ತಾನ, ನಿಮ್ಮವ್ವ ಮಾತ್ರ ಉಳಿಯಂಗಿಲ್ಲ, ನೀವು ಬೇಕಾದಷ್ಟು ರೊಕ್ಕ ಖರ್ಚು ಮಾಡ್ರಿ, ನಿಮ್ಮವ್ವ ಉಳಿಯಂಗಿಲ್ಲ, ಒಂದು ರೋಗ ಐತಿ ಅಂತೇಳಿ ಮಗ ಡಾಕ್ಟರ್ ಹೇಳ್ತಾನೆ. ಸಾಹೇಬ್ರ ನೀವು ಮೊದಲ ಹೇಳ್ಬೇಕಲ್ಲ ನಮಗ, ಈ ವಿಷಯ ನಮ್ಗೆ ಯಾಕೆ ಮೊದಲ ಹೇಳಿಲ್ರಿ, ನನ್ನ ತಾಯಿನ ಏನು ಬೇಕಾದ ಮಾಡಿ ಓದ್ಕೋತೀನಿಲ್ಲ ಅಂತೇಳಿ ಡಾಕ್ಟ್ರಿಗೆ ವಾದ ಹಾಕ್ತಾನ. ಡಾಕ್ಟರ್ ಸಾಹೇಬ್ ಹೇಳ್ತಾನ, ಈ ಇಲ್ಲಿಂದ ದೌಡು ಒಯ್ಯಿ ಬಿಲ್ ಭಾಳ ಆಗ್ತೈತಿ ಅಂತ ಹೇಳಿ ಡಾಕ್ಟರ್ ಸಾಹೇಬ್ ಹೇಳ್ತಾನ. ಆದ್ರೆ ಬೇಕಾದ ಮಾಡಿದ್ನು ತಾಯಿ ಪ್ರೀತಿ ಸಾಯೋ ತನಕ ಉಳಿದೈತಿ. ತಾಯಿಯಷ್ಟು ಪ್ರೀತಿ ಮಾಡೋರು ಯಾರೂ ಇಲ್ಲ.